ಇನ್ನೊಂದು ಕಡೆಗೆ ಮರಳಿ ಮನೆಗೆ ಬಂದು ಕುಟುಂಬದವರ ಮುಖ ನೋಡ್ತೀವಿ ಅನ್ನುವ ಭರವಸೆ ಇಲ್ಲದೆ ಜೀವದ ಆಸೆಯನ್ನ ಬಿಟ್ಟು ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ವಿ. ಆ ಕಿಚ್ಚು ಹೋರಾಟದ ಫಲವಾಗಿ ಇಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ತುಂಬಾ ಖುಷಿ ತಂದಿದೆ ಅಂತ ತುಮಕೂರಿನ ಕರಸೇವಕರು ರಾಮ ಜನ್ಮಭೂಮಿ ಹೋರಾಟದ ಆ ದಿನವನ್ನ ಮೆಲುಕು ಹಾಕ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವ ಒಂದೊಂದು ಕತೆ ಕೂಡ ಮೈ ರೋಮಾಂಚನಗೊಳ್ಳುವಂತೆ ಮಾಡುತ್ತೆ. ನಾವೇನು ಅಯೋಧ್ಯೆಯಿಂದ ರೈಲ್ವೆ ಸ್ಟೇಷನ್ಗೆ ಬರೋವರೆಗೂ ಕಲ್ಲು ಹೊಡೆದ್ರು. ನಮಗೆ ಎಲ್ಲ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ರೈಲ್ನಲ್ಲಿ ನಾವೇನಿದ್ವಿ ಅವರೆಲ್ಲ ಕೆಳಗಿಂದ ಕಲ್ಲು ಹೊಡೆಯೋರು. ಯಾರು ಅಂತ ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮ ವಿರೋಧಿಗಳು ಕಲ್ಲುಗಳು ಹೊಡೆಯೋರು. ನಾವೆಲ್ಲ ತಲೆ ಮೇಲೆ ಹಿಂಗೆ ಇಟ್ಕೊಂಡು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಅವತ್ತು ಅಯೋಧ್ಯೆಯಿಂದ ಇದಕ್ಕೆ ಬಂದಿದ್ವಿ, ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಅಂದರೆ ಎಲ್ಲ ಬ್ಯಾರಿಕೇಟು ಸೈಡಲ್ಲಿ ಜೈಂಟ್ ಮಾಡಿರ್ತಾರೆ, ರೈಲಿಂದು ಚೈನ್ ಇದಿರುತ್ತೆ, ಅದ್ರ ಮೇಲೆ ಕೂತಿದ್ರು, ಟಾಪಲ್ಲಿದ್ದರು. ಬಾತ್ರೂಮ್ಗಳಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಜಾಗ, ಸುಮಾರು ಲಕ್ಷಾಂತರ ಜನ ರೈಲೇ ಅಷ್ಟು ಕರಸೇವಕರಿಂದ ತುಂಬೋಗಿತ್ತು. ನಮಗೆ ಅವತ್ತು ಹೋಗಿದ್ದಂಥ ನಾವೇನು ಕರಸೇವಕರು ಸಂಘದ ಒಂದು ಕರೆ ಮೇಲೆ ನಾವು ಏನು ಹೋಗಿದ್ವಿ, ಪದಾಧಿಕಾರಿಗಳೇ ನಾವೇನಿದ್ವಿ, ಭಾರತ್ ಮಾತೆ ಇರ್ಬೋದು, ಶ್ರೀರಾಮ ಜನ್ಮಭೂಮಿನಲ್ಲಿ ಒಂದು ಅಯೋಧ್ಯೆ ಮಂದಿರ ನಿರ್ಮಾಣ ಆಗಬೇಕು ಅಂತ ನಾವು ಏನು ಸ್ಫೂರ್ತಿ ಕೆಚ್ಚಿಂದ ನಾವು ಹೋಗಿದ್ವಿ. ಅಂದರೆ ನಮಗೆ ಒಂದು ಇದು ಭಾಳ ಸಂತೋಷ ಆಗಿದೆ. ಬರುವಂಥ 22ನೇ ತಾರೀಕು ಭಾವಿಸ್ತಾ ಇದ್ದೀನಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಅದನ್ನು ರಾಮ ಜನ್ಮಭೂಮಿ ಸಂಬಂಧಪಟ್ಟ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಾರೆ. ಅದಕ್ಕೆಲ್ಲ ನಮಗೆ ಅವ್ರ ಜೊತೆ 5 ಜನ ಏನು ಇದು ಮಾಡ್ತಾರೆ, ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಭಾಳ ಸಂತೋಷ ಇದೆ. 92ರಲ್ಲಿ ಕರೆ ಬಂತು, ಹೊರಟು ಮಹೇಶಣ್ಣವರು ನಮ್ಮ ತುಮಕೂರು ನಗರದವ್ರು ಬಂದಂಥವ್ರು ಎಲ್ಲ ಹೇಳಿದ್ದಾರೆ. ಅದು ಹೆಂಗಾಯ್ತು ಅಂತ ಒಂದು ಸ್ಪಷ್ಟವಾಗಿ ಹೇಳ್ತೀನಿ. ನನಗೆ ಅವಾಗ 21 ಕಂಪ್ಲೀಟ್ ಆಗಿ 22 ವರ್ಷ ಸರ್. ಅವಾಗ ಅಷ್ಟೇ, ನಾವೇನು ಬರಬೇಕು ಅಂತ ವಾಪಸ್ ಹೋಗಲಿಲ್ಲ. ನಾವಿರ್ತೀವೋ ಬಿಡ್ತೀವೋ, ನನ್ನ ರಾಮ ನಮಗೆ ಬೇಕು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಕರಸೇವಕರು 10:15ಗೆ ಮೇಲೆ ಏರಿದ್ರು, ಶುರುವಾಯಿತು ಕರಸೇವೆ. ಎಲ್ಲ ಪಾಪ ನಮ್ಮ ಹಿರಿಯ ನಾಯಕರು, ನಮ್ಮ ದೇವ್ರುಗಳು ತಡೆದ್ರು, ಬೇಡ ಹೊಡಿಬೇಡಿ. ಅಡ್ವಾಣಿಯವರಾಗಲಿ, ಉಮಾಭಾರತಿ ಆಗಲಿ, ಮುರಳಿ ಮನೋಹರ್ ಜೋಶಿಯವರಾಗಲಿ, ಅಶೋಕ್ ಸಿಂಘಾಲ್ ಆಗಲಿ ಬೇಡ ಅಂತಂದರು. ಕರಸೇವಕರು ಮಾತು ಕೇಳೋ ಸ್ಥಿತಿ ಇರಲಿಲ್ಲ ಅವತ್ತು. ಅದಾಗ JCB 4-5 JCB ಇಲ್ದಲ್ಲಿದ್ರು ಆಗದಲ್ಲಿರೋಂಥ ಕೆಲಸನ ಅಷ್ಟು 1000 ಜನ ಕಾರ್ಯಕರ್ತರು 4:15 ಗಂಟೆ 5 ಗಂಟೆ ಮ್ಯಾಕ್ಸಿಮಮ್ 6 ಗಂಟೆ ಕೆಲಸದಲ್ಲಿ ಅದನ್ನು ನೆಲಸಮ ಮಾಡಾಕ್ಬಿಟ್ರು. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಬ್ರಿಗೊಬ್ರು ಮನೆ ಕಂಡೆ ಹೋಗಿದ್ವಿ. ಹಿಂಗೆ ಹೊಡೆಸ್ಕೊಂಡು ಒಬ್ರ ಮ್ಯಾಗ ಒಬ್ರು ಹೋಗ್ಬೇಕಾದ್ರೆ ಓದು ನೈಟ್ ಆಲ್ಟ್ ಆದಾಗ ಅಲ್ಲಿ ಅಶೋಕ್ ಸಿಂಘಾಲ್, ಉಮಾಭಾರತಿ, ಕಲ್ಯಾಣ್ ಸಿಂಗು, ಆದ್ವಾನಿ ಇವರೆಲ್ಲ ಭಾಷಣ ಮಾಡೋರು ಡೈಲಿ. ಸುಮಾರು 4 ದಿವಸ ಮುಂಚೆನೇ ನಾವು ಹೋಗಿದ್ದು. ತಿರ್ಗಿ ಅವಾಗಿನ ಗೋಪುರ ಏನು ಬಿದ್ದಿರಲಿಲ್ಲ. ಒಳಗಡೆ ಹೋದಾಗ ರಾಮ ಮಂದಿರದಲ್ಲಿ ಏನಿದೆ ದೇವಸ್ಥಾನದಲ್ಲಿ ಆ ಥರ ಗರುಡಗಂಬ ಇತ್ತು, ದೀಪದ ಕಂಬ ಇದ್ದು, ಎಲ್ಲ ಇದ್ದು. ಆ ದೇವಸ್ಥಾನ ಮುಂದೆ ಏನಾಯಿತು ಅಂದರೆ, ವಾಘಾಗಡಿಲಿ ಬಾರ್ಡರಲ್ಲಿ ಹೆಂಗಿದೆಯೋ ಬೇಲಿ, ಸೇಮ್ ಪಾಕಿಸ್ತಾನ ಬಾರ್ಡರಲ್ಲಿ ಆ ಥರ ಬೇಲಿ ಹಾಕಿದ್ರು. ಒಳಗಡೆ ಯಾರೂ ಹೋಗಂಗಿಲ್ಲ. ಅದಕ್ಕೆ ಮುಂಚೆ ನಮಗೆಲ್ಲ ಬಿಟ್ಟಿದ್ರು ಅವತ್ತು ನೈಟು. ನಾವು ಹೋಗ್ತಾ ಇದ್ದೀವಿ. ಸುಮಾರು 12 ಗಂಟೆ 10 ಗಂಟೆ ಮೇಲೆ ಕೋತಿ ಹೋಗಿ ಕುಣಿತಾವೆ ಅಲೆ ಮೇಲೆ.